ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ನೆನ್ನೆ ವ್ಲಾಗ್. ನೆನ್ನೆ ನಾನು ಬೆಳಿಗ್ಗೆನೆ ಎದ್ದು ಪೂರಿ ಮಾಡಿದ್ದೆ, ಹಾಗೆ ಚೋಲೆ ಕೂಡ ಮಾಡಿದ್ದೆ. ವೈಟ್ ಕಾಬೂಲ್ ಕಡಲೆ ಇರುತ್ತಲ್ವಾ, ಅದರಿಂದ ಮಕ್ಕಳಿಗೆ ಸಾಟರ್ಡೆ ರಜೆ ಇರೋದ್ರಿಂದ ನನಗೂ ಕೂಡ ರಜೆ ಇತ್ತು, ಸೆಕೆಂಡ್ ಸಾಟರ್ಡೆ ಅಲ್ವಾ. ಸೊ ಅವರ ಫೇವ್ರೇಟ್ ಅನ್ನ ನಾನು ಬೆಳಿಗ್ಗೆ ಮಾಡಿದ್ದೆ. ಹಾಗೆ ಆಸ್ ಯೂಶುವಲ್ ನನಗೆ ಮಾರ್ನಿಂಗ್ ವಾಷಿಂಗ್ ಮಿಷನ್ಗೆ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಹಾಕಿದ್ದೆಲ್ಲ ಇತ್ತು, ಅದನ್ನೆಲ್ಲ ಆರಾಕ್ಬಿಟ್ಟು ಆಮೇಲೆ ನನ್ನ ಹೇರ್ ಕೇರ್ ಅನ್ನ ನಾನು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ರೋಸ್ಮೆರಿ ಸ್ಪ್ರೇಯನ್ನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನೋಡ್ಲಿಲ್ಲ ಅಂದ್ರೆ ನೋಡಿ. ಅದಕ್ಕೂ ಮುಂಚೆ ನಾವು ಹೆಡ್ ವಾಶ್ನ ಮಾಡಬೇಕಾಗುತ್ತೆ. ಸೊ ಹೆಡ್ ವಾಶ್ನ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಹೇರ್ನ ನೀವು ಹೆಲ್ದಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ವಾರಕ್ಕೆ 2 ಸಲ ನೀವು ತಲೆ ಸ್ನಾನನ ಮಾಡಲೇಬೇಕು. ತಲೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಹೆಡ್ ಮಸಾಜನ್ನು ಕೂಡ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ. ಅದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆ ಸ್ವಲ್ಪ ಹರಳೆಣ್ಣೆನ ಮಿಕ್ಸ್ ಮಾಡಿಕೊಂಡು ಈ ತರ ಕಾಟನ್ ಅಲ್ಲಿ ತಲೆಗೆ ಮಸಾಜ್ ಮಾಡ್ಕೊಳ್ಬೇಕು. ಫಸ್ಟ್ ನೋಡಿ, ತಲೆಯಲ್ಲಿ ಎಷ್ಟು ಡ್ರೈ ಆಗಿದೆ. ಒಂದು 3 ದಿನಕ್ಕೆ ಒಂದ್ಸಲ ನಾನು ಗ್ಯಾಪ್ ತಗೊಂಡು ತಲೆ ಸ್ನಾನನ ಮಾಡ್ತೀನಿ. ಅಂದ್ರೆ ಸಾಟರ್ಡೆ ನಾನು ತಲೆ ಸ್ನಾನ ಮಾಡಿದ್ರೆ ಸಂಡೇ, ಮಂಡೇ ಮತ್ತೆ ಟ್ಯೂಸ್ಡೇ ನಾನು ನೈಟ್ ಆಯಿಲ್ ಮಸಾಜ್ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ವೆನ್ಸ್ಡೇ ನಾನು ತಲೆ ಸ್ನಾನನ ಮಾಡ್ತೀನಿ. ಈ ತರ ಒಂದು ರೋಟೀನ್ ಅನ್ನ ನಾನು ಇಟ್ಕೊಂಡಿದ್ದೀನಿ. ಸೊ ಅದರಿಂದ ಸ್ವಲ್ಪ ನಿಮ್ ಹೇರ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ, ಮತ್ತೆ ಕೂದಲು ಉದುರೋದು ಕೂಡ ನಿಲ್ಲುತ್ತೆ. ಇವಾಗ ನಾನು ತೋರಿಸ್ತಿದ್ದೀನಲ್ವಾ, ಸೊ ಈ ತರ ನೀವು ಯಾವತ್ತಾದ್ರೂ ಎಣ್ಣೆ ಹಚ್ಕೊಳ್ಬೇಕಾದ್ರೆ ಕೂದಲಿನ ಬುಡಕ್ಕೆನೆ ಹಚ್ಕೊಳ್ಬೇಕು. ಈ ತರ ಜಸ್ಟ್ ಓಪನ್ ಮಾಡಿ ಹತ್ತಿಯಿಂದಾನೆ ಹಚ್ಕೊಂಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತೆ ನಿಮ್ಗೂ ಕೂಡ ಅದು ಫೀಲ್ ಚೆನ್ನಾಗಿರುತ್ತೆ. ತಲೆಯೆಲ್ಲ ತುಂಬಾ ಬಿಸಿಲಲ್ವಾ ಇವಾಗ ಸಮ್ಮರ್ ಅಲ್ಲಿ, ತುಂಬಾ ಹೀಟ್ ಆಗಿರುತ್ತೆ. ಸೊ ನೀವು ಈ ತರ ಎಣ್ಣೆನ ಹಚ್ಕೊಳ್ಳೋದ್ರಿಂದ ನಿಮ್ಗೂ ರಿಲ್ಯಾಕ್ಸ್ ಆಗಿ ಫೀಲ್ ಆಗುತ್ತೆ. 1-2 ನಿಮಿಷ ಈ ತರ ನೀವು ಸಾಫ್ಟ್ ಆಗಿ ಹೆಡ್ ಮಸಾಜ್ ಮಾಡ್ಕೊಂಡ್ರೆ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ. ಆಮೇಲೆ ನಾನು ಉಳಿದಿರೋ ಎಣ್ಣೆನ ಈ ತರ ನನ್ನ ಕೂದಲಿಗೆ ಮೇಲೆ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಅದಕ್ಕೂ ಮುಂಚೆನೆ ನಾವು ಹೆಡ್ಗೆ ಅಂದ್ರೆ ತಲೆಯಲ್ಲಿ ಬುಡಕ್ಕೆನೆ, ಕೂದಲಿನ ಬುಡಕ್ಕೆನೆ ಎಣ್ಣೆನ ನೀಟಾಗಿ ಹಚ್ಕೊಳ್ಬೇಕು. ಇವಾಗ ನಾನು ಇವತ್ತು ಬೆಳಿಗ್ಗೆನೆ ಹಚ್ಕೊಂಡೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡ್ಲಿಕ್ಕೋಸ್ಕರ ಒಂದು 3 ಅವರ್ಸ್ ಬಿಟ್ಟು ಸ್ನಾನ ಮಾಡ್ತಾ ಇದ್ದೀನಿ. ಇವಾಗ ನಾನು ಅಡುಗೆನ ಮಾಡ್ಲಿಕ್ಕೆ ಬಂದಿದ್ದೀನಿ. ಅದಕ್ಕೆ ನಾನು ಅನ್ನನ ಈ ತರ ಮಾಡ್ತಾ ಇದ್ದೀನಿ ಇವಾಗ. ಯಾಕಂದ್ರೆ ಇದರದ್ದು ಅನ್ನ ಬಸ್ದ ಮೇಲೆ ಗಂಜಿ ಇರುತ್ತಲ್ವಾ, ಅದರಿಂದ ನಾನು ರಾಗಿ ಗಂಜಿನ ರೆಡಿ ಮಾಡ್ತೀನಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ನಾವು ಎಷ್ಟು ನಮ್ಮ ಬಾಡಿನ ಕೂಲಾಗಿ ಇಟ್ಕೊಳ್ತೀವೋ ಅಷ್ಟು ಒಳ್ಳೇದು. ಹಾಗಾಗಿ ನಾನು ಅದೇ ಗಂಜಿಗೆ ಅನ್ನನ ಬಸ್ದಿರೋ ಗಂಜಿ ಏನಿದೆ ಅದಕ್ಕೆ ನಾನು ಈ ತರ ರಾಗಿ ಹಿಟ್ಟನ್ನ ಹಾಕಿ ರಾಗಿ ಗಂಜಿನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ದೇಹಕ್ಕೆ ತುಂಬಾನೇ ತಂಪು. ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ನೆನ್ನೆ ಮಾಡಿದ್ದೆ ಮಾವಿನ ಹಣ್ಣಿನ ಸಾಸ್ವೆ. ಇದು ಕರಾವಳಿ ಸೈಡಲ್ಲಿ, ಮಲೆನಾಡ್ ಸೈಡಲ್ಲಿ ಈ ಒಂದು ಡಿಶ್ ಅನ್ನೋದು ಒಂದು ಎಮೋಷನ್ ಅಂತಾನೆ ಹೇಳ್ಬಹುದು. ಇದನ್ನ ಅಷ್ಟು ಇಷ್ಟಪಡ್ತಾರೆ, ಮತ್ತೆ ಅದರ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಯಾವಾಗ್ಲೂ ಮಾವಿನ ಹಣ್ಣಿನ ಸೀಸನ್ ಅಲ್ಲಿ ಏನಿಲ್ಲ ಅಂದ್ರೂ ಒಂದಿನ ಬಿಟ್ಟು ಒಂದಿನಾದ್ರೂ ಈ ಮಾವಿನ ಹಣ್ಣಿನ ಸಾಸಿವೆ ಅನ್ನೋದು ಎಲ್ಲರ ಮನೆಯಲ್ಲಿ ಇರುತ್ತೆ. ಇಲ್ಲ ಅಂದ್ರೆ ಡೈಲಿ ಮಾಡ್ಕೊಂಡು ತಿನ್ನೋರು ಕೂಡ ಇರ್ತಾರೆ. ನನ್ಗಂತೂ ಡೈಲಿ ಮಾಡ್ಕೊಟ್ರು ನಾನು ತಿಂತೀನಿ. ನನಗೆ ಸ್ವಲ್ಪ ಹುಳಿಯಾಗಿರೋ ಮಾವಿನಕಾಯಿ ಸಿಕ್ಕಿತ್ತು ಅಂದ್ರೆ ಕಾಯಿ ತಗೊಳ್ಳಿಕ್ಕೆ ಹೋಗಿದಾಗ ಈ ತರ ಸ್ವಲ್ಪ ಸಾಫ್ಟ್ ಆಗಿರೋ ಹಣ್ಣನ್ನ ತಗೊಂಡ್ ಬಂದಿದ್ದೆ. ಇದು ಹುಳಿಯಾಗಿತ್ತು, ಅದನ್ನ ನಾನಿವಾಗ ಸಾಸಿವೆನ ಮಾಡ್ತಿದ್ದೀನಿ. ಇದನ್ನ ಮಾಡ್ಲಿಕ್ಕೆ ಎಲ್ಲಾರ್ಗೂ ಅಷ್ಟು ಕಷ್ಟ ಏನಿಲ್ಲ, ಎಲ್ಲಾರ್ಗೂ ರೆಸಿಪಿ ಗೊತ್ತೇ ಇರುತ್ತೆ. ಆದ್ರೂ ನನಗೆ ತುಂಬಾ ಇಷ್ಟ ಈ ಮಾವಿನಕಾಯಿ ಸಾಸಿವೆ ಅಂತ ಹೇಳಿದ್ರೆ. ಹಾಗಾಗಿ ಅದನ್ನ ನಾನು ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ಅಪ್ಲೋಡ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ನೀವು ನೋಡಿದ್ರಲ್ವಾ, ಮಾವಿನಕಾಯಿ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಅದನ್ನ ಕಿವುಚ್ಕೊಂಡು ಈ ತರ ಒಗ್ಗರಣೆನ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಒಣಮೆಣಸು ಹಾಕೊಂಡು. ಇದರಲ್ಲಿ ಬೆಳ್ಳುಳ್ಳಿ ಇರುತ್ತಲ್ವಾ, ಈ ಮಾವಿನ ಹಣ್ಣಿನ ಸಾಸಿವೆಯಲ್ಲಿ ಮಾಡಿದ್ದ ಬೆಳ್ಳುಳ್ಳಿ ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಈ ತರ. ಆಮೇಲೆ ಮಾವಿನ ಹಣ್ಣನ್ನ ಹಾಕೊಳ್ಬೇಕು, ಮತ್ತೆ ಅದರ ಜ್ಯೂಸ್ ಏನಿದೆ ಅದನ್ನು ಕೂಡ ಹಾಕೊಂಡು ಇವಾಗ ಸ್ವಲ್ಪ ಖಾರದ ಪೌಡಿ, ಹಾಗೆ ಉಪ್ಪು, ಮತ್ತೆ ಸ್ವಲ್ಪ ಬೆಲ್ಲ. ನಾನಿಲ್ಲಿ ಬೆಲ್ಲದ ಪುಡಿನೇ ಯೂಸ್ ಮಾಡಿದ್ದೀನಿ. ಮಾವಿನ ಹಣ್ಣು ಹುಳಿ ಇದ್ದದ್ದು ತಗೊಂಡ್ರೇನೆ ಇದು ಚೆನ್ನಾಗಿರುತ್ತೆ. ಏನಂದ್ರೆ ಹುಳಿ, ಉಪ್ಪು, ಖಾರ ಎಲ್ಲ ಮಿಕ್ಸ್ ಆಗಿ ಇದೊಂಥರ ಚಟ್ಪಟ ಆಗಿ ಟೇಸ್ಟಿಯಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಹೇಗಿತ್ತು ಇದು ಅಂತ ಹೇಳಿ ಕಮೆಂಟ್ ಮಾಡಿ. ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ.
ಮ್ಯಾಕ್ಸಿಮಮ್ ಇದು ಇಷ್ಟ ಇಲ್ಲದೆ ಇರೋರು ಯಾರು ಇರಲಿಲ್ಲ. ಟೇಸ್ಟ್ ಮಾಡಿಲ್ಲ ಅಂದರೆ, ಯಾವತ್ತೂ ಮಾಡಿಲ್ಲ ಅಂತ ಹೇಳಿದರೆ ಒಂದ್ಸಲ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.